ಇನ್ನು ಮಳೆಗೆ ಆಸ್ಟಿನ್ ಟೌನ್ನ ಮನೆಗಳು ಜಲಾವೃತ ಆಗಿದ್ದಾವೆ. ಚರಂಡಿ ನೀರು ಹರಿದು ಮನೆಯೊಳಗೆ ಜಲಾವೃತವಾಗಿದೆ. ಆಸ್ಟಿನ್ ಟೌನ್ ರಸ್ತೆಯಲ್ಲಿ ನದಿಯಂತೆ ನೀರು ಹರಿತಾ ಇದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಆಸ್ಟಿನ್ ಟೌನ್ನ ದೃಶ್ಯ. ನಿನ್ನೆ ರಾತ್ರಿ ಕೇವಲ 1 ಗಂಟೆ ಸುರಿದಂಥ ಮಳೆ ಧಾರಾಕಾರವಾಗಿ ಬಂತು, ಇಲ್ಲ ಅಂತಲ್ಲ. ಆದರೆ ಆ ಮಳೆಗೆ ಆಸ್ಟಿನ್ ಟೌನ್ನ ಪರಿಸ್ಥಿತಿ ಹೇಗಾಗಿತ್ತು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಪ್ರವಾಹ ಬಂದ ರೀತಿಯಲ್ಲಾಗಿತ್ತು. ಜೊತೆಗೆ ಅಲ್ಲಿರುವಂಥ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಮತ್ತು ಗಲ್ಲಿ ರಸ್ತೆಗಳು, ಸಣ್ಣ ಸಣ್ಣ ಮನೆಗಳು, ಅದರ ಮಧ್ಯೆ ಗಲ್ಲಿ ರಸ್ತೆಗಳು, ಅದರಲ್ಲಿ ರಭಸವಾಗಿ ನೀರು ಹರಿತಾ ಇದೆ. ಅದು ವೆಸ್ಟರ್ನ್ ಘಾಟ್ಸ್ನಲ್ಲಿ ನೀರು ಹರಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಮಳೆ ಬಂದಿತ್ತು ನೆನ್ನೆ. ಇವತ್ತು ಕೂಡ ಅದೇ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ರಸ್ತೆಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಧಾರಾಕಾರ ಮಳೆಗೆ ದೀಪಿಕಾ ಲೇಔಟ್ನ ಮನೆ ಜಲಾವೃತವಾಗಿದೆ. ಮನೆ ಒಳಗೆಲ್ಲ ಮಳೆಯ ನೀರು, ಆ ನೀರಲ್ಲಿ ವಸ್ತುಗಳು ತೇಲಿದ್ದಾವೆ. ಮನೆಗೆ ಮಳೆಯ ನೀರು ನುಗ್ಗಿ ಮನೆ ವಸ್ತುಗಳೆಲ್ಲ ಜಲಾವೃತವಾಗಿದ್ದಾವೆ. ಇನ್ನು ಬಾಬು ಸಾಪಾಳ್ಯದ ದೀಪಿಕಾ ಲೇಔಟ್ನಲ್ಲಿ ಜಲ ದಿಗ್ಬಂಧನ ಆಗಿದೆ. KR ಪುರಂ ಕ್ಷೇತ್ರದ ಬಾಬು ಸಾಪಾಳ್ಯದ ದೀಪಿಕಾ ಲೇಔಟ್ ಇದು. ಇನ್ನು ಬೆಡ್ರೂಮು, ವಾಶ್ರೂಮು, ಕಿಚನ್ನು ಎಲ್ಲವೂ ಜಲಮಯ, ಎಲ್ಲನೂ ಒಂದೇ ಥರ ಆಗಿಬಿಟ್ಟಿದೆ. ಮನೆಯೊಳಗಡೆ 2 ಅಡಿಯಷ್ಟು ನೀರು ನಿಂತಿದೆ. ಮನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಯಿತು ಈ ಮಳೆಯಿಂದಾಗಿ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನಿನ್ನೆ ಸುರಿದಂತಹ ಮಳೆಯಿಂದ ನಗರದಲ್ಲಿ ಏನೆಲ್ಲ ಅವಾಂತರ ಆಯಿತು ಅನ್ನೋದನ್ನ ನಿಮ್ಗೆ 1 by 1 ತೋರಿಸ್ತಾ ಹೋಗ್ತಾ ಇದ್ದೀವಿ. ಇದು ಸದ್ಯ ನಾನೀಗಿರುವಂತದ್ದು ಬಾಬುಸಾಪಾಳ್ಯದ ದೀಪಿಕಾ ಲೇಔಟ್ನ ಕಲ್ಯಾಣ ನಗರದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಕೂಡ ಜಲ ದಿಗ್ಬಂಧನಕ್ಕೆ ಮನೆ ಮಂದಿ ತುತ್ತಾಗಿದ್ದಾರೆ. ಇಲ್ಲಿ ಹಲವು ಮನೆಗಳು ಈ ರೀತಿಯ ಜಲ ದಿಗ್ಬಂಧನಕ್ಕೆ ತುತ್ತಾಗಿದ್ದಾರೆ. ಸದ್ಯ ನಾನೀಗ ಒಂದು ಮನೆ ನಿಮ್ಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಅಂದ್ರೆ ಇಡೀ ಮನೆ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಇದ್ರೆ ಎಲ್ಲಂದ್ರಲ್ಲೂ ಕೂಡ ಕೆಸರು ನೀರು ಕಾಣ್ತಾ ಇದೆ. ಈ ರೀತಿಯ ಹಲವು ಮನೆ ಇಲ್ಲಿ ನೋಡಿದ್ರೆ ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಎಲ್ಲಂದ್ರಲ್ಲೂ ಕೂಡ ರಾಜಕಾಲುವೆ ನೀರು ನುಗ್ಗಿದೆ. 2-3 ರೂಮ್ಗಳಿಗೂ ಕೂಡ ಇಲ್ಲಿ ನೀರು ನುಗ್ಗಿದೆ. ಪರಿಣಾಮ ಇಲ್ಲಿರುವಂತಹ ಮೊನ್ನೆ ಮಳೆಗೋಡೆಯಲ್ಲಿ ಫ್ರಿಡ್ಜ್ ಸೇರಿದಂತೆ ಹಲವು ಮೌಲ್ಯಯುತ ವಸ್ತುಗಳು ಕೂಡ ಇದೆ. ಮೊನ್ನೆ ಮಳೆ ನೀರಿನಿಂದ ತೊಂದರೆ ಆಗುತ್ತೆ. ಇದರಿಂದ ಸಾವಿರಾರು ರೂಪಾಯಿ ನಷ್ಟವನ್ನು ಕೂಡ ಮನೆ ಮಾಲೀಕ ಅನುಭವಿಸ್ತಾ ಇದ್ರು. ನೀವು ಸೋಫಾ ಸೆಟ್ ಅನ್ನು ಕೂಡ ಗಮನಿಸ್ತಾ ಇದ್ರೆ ಸೋಫಾ ಸೆಟ್ ನ ಅಡಿಯಲ್ಲಿ ಕೂಡ ನೀರು ನಿಂತಿದೆ, ಬೆಡ್ರೂಮ್ ನ ಅಡಿಯಲ್ಲಿ ಕೂಡ ನೀರು ನಿಂತಿದೆ. ಪದೇ ಪದೇ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಇದು ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಇಲ್ಲಿ ಆಗಿತ್ತು. ಮೊನ್ನೆ ಮಳೆ ಕೂಡ ಇದೇ ರೀತಿ ಸಮಸ್ಯೆ ಆಗಿತ್ತು. ಕಿಚನ್ ನೋಡಿ ಯಾವ ರೀತಿ ಆಗಿದೆ ಅನ್ನೋದನ್ನ, ಎಲ್ಲಂದರಲ್ಲಿ ಬರೀ ನೀರೇ ಕಾಣಿಸ್ತಿದೆ. ಇದು ಹಲವು ವರ್ಷಗಳಿಂದ ಇಲ್ಲಿ ಜನರು ಕೂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಮೊನ್ನೆ ಮಳೆಯಿಂದ ಸರಿಸುಮಾರು 50,000ದಷ್ಟು ಇವರಿಗೆ ಲಾಸ್ ಆಗಿತ್ತು. ಇವತ್ತು ಮತ್ತೆ ಹಲವು ಅಂದ್ರೆ ಮೌಲ್ಯಯುತ ವಸ್ತುಗಳು ಕೂಡ ಇದೀಗ ನೀರಿಗೆ ತುತ್ತಾಗಿದೆ. ಇಲ್ಲಿಯ ಅಂದ್ರೆ ಮನೆ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇದು ಪ್ರತಿ ವರ್ಷ ಕೂಡ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಇವತ್ತು ನೋಡಿ ಎಲ್ಲಂದ್ರೆ ಬರೀ ನೀರೇ ಕಾಣ್ತಾ ಇದೆ. ಎಲ್ಲ ಇದು ಸಾಮಾನೆಲ್ಲ ಹೋಯ್ತು, ಎಲ್ಲ ಬಟ್ಟೆ ಎಲ್ಲ ಹೋಯ್ತು. ನಮ್ ಬೇಜಾರೈತಿ ನನಗೆ. ಏನೇ ಸರ್, ರಾತ್ರಿ ಹೊತ್ತು ಬೇರೆ ಶಿಫ್ಟ್ ಆಗಿದ್ರ ಇಲ್ಲೇ ಇದ್ರ? ಇಲ್ಲ, ನಾನು ಅಲ್ಲಿ ಹೋಗ್ಬೇಡಿ ಮಾಡ್ಬಿಟ್ಟು ನಮ್ಮ ಅಕ್ಕ ಮನೆಗೆ. ಮೊನ್ನೆ ಮನೆಗೆ ಒಂದು 50,000 ಲಾಸ್ ಆಗಿದೆ. ಇವತ್ತು ಎಷ್ಟು ಲಾಸ್ ಆಯ್ತು? ಈಗ ಒಂದು 5,000 ಹೋಯ್ತು. ಈಗ ಎಲ್ಲ 1.5 ಲಕ್ಷ ಮೇಲೆ ಹೋಯ್ತು. 2-3 ಮಳೆ ಮತ್ತೆ ನನಗೆ. ಪ್ರತಿ ವರ್ಷ ಕೂಡ ಇಲ್ಲಿ ಸಮಸ್ಯೆ ಆಗ್ತದೆ. ಏನ್ ರೀಸನ್? 5 ವರ್ಷ ಇದ್ದೇನೆ. ಏನ್ ಸಮಸ್ಯೆ? ರಾಜಕಾರಣ ನಾ ಬಿಲ್ಡಿಂಗ್ ಮಾಡ್ತಿದ್ದೇನೆ ನಾನು. ಏನ್ ಸಮಸ್ಯೆ ಏನು ಇಲ್ಲಿ ಅಂತ? ಓಕೆ, ಇಲ್ಲೇ ಮತ್ತೆ ಮಾತಾಡ್ಸ್ತೀನಿ. ಸರ್, ಇಲ್ಲಿ ಯಾಕೆ ಇದು ಪ್ರತಿ ವರ್ಷ ಈ ರೀತಿ ಸಮಸ್ಯೆ ಆಗುತ್ತೆ, ಯಾಕೆ ಅಂತ? ಸರ್, ಪ್ರತಿ ವರ್ಷ ಸಮಸ್ಯೆ ಅಂದ್ರೆ ಇಲ್ಲಿ ಮೋರಿಗಳು ಕ್ರಮಬದ್ಧವಾಗಿ ಮಾಡಿಲ್ಲ ಸರ್. ಕ್ರಮಬದ್ಧವಾಗಿ ಮೋರಿ ಕ್ರಮ ಮಾಡಿಲ್ಲ. ನೀರು ಬಂದಿದ್ದೆಲ್ಲ, ಮಳೆ ನೀರೆಲ್ಲ ಬಂದು ನೀರು ನುಗ್ಗುತ್ತೆ. ಮೋರಿ ಕರೆಕ್ಟ್ ಆಗಿಲ್ಲ. ಆಮೇಲೆ ಯಾರು ರಾಜಕಾರಣಿಗಳು ಬಂದು ಗಮನ ಹರಿಸ್ತಾ ಇಲ್ಲ. ಬಹಳ ತ್ರಾಸಾಗಿದೆ. ಇದು 3ನೇ ಟೈಮ್ ಆಗ್ತಾರೆ. ಇದು ಬಹಳ ಕಷ್ಟ ಆಗಿದೆ. ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ ಸರ್. ಜೀವನ ಮಾಡೋದು ಕಷ್ಟ ಆಗಿದೆ ಸರ್. ನಿಮ್ಗೆ ಬೆಡ್ರೂಮ್ ನ ದೃಶ್ಯ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಬೆಡ್ರೂಮ್ ನ ದೃಶ್ಯ ಇದು. ಬೆಡ್ರೂಮ್ ನ ಅಡಿಯಲ್ಲಿ ಕೂಡ ನೀರು ನಿಂತಿದೆ. ಇಲ್ಲಿರುವಂತಹ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಅಂದ್ರೆ ಪ್ರತಿ ದಿನ ಅಂದ್ರೆ ಇವರು ಕಳೆದ ಒಂದು ವಾರದ 2-3 ಸರಿ ಈ ರೀತಿಯ ನೋವು ಅನುಭವಿಸಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ಒಂದು ಬೆಡ್ರೂಮ್ ನ ದೃಶ್ಯ ಆದ್ರೆ ಮತ್ತೊಂದು ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ನೋಡಿ ಎಲ್ಲಾ ರೀತಿಯ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಅಂದ್ರೆ ಪೇಂಟಿಂಗ್ ಡಬ್ಬಿಗಳು ನೀರಿನಲ್ಲಿ ತೇಲಾಡ್ತಾ ಇದೆ. ಅಂದ್ರೆ ಪ್ರತಿ ವರ್ಷ ಕೂಡ ಈ ರೀತಿ ಸಮಸ್ಯೆ. ನಾವ್ ಏನ್ ಮಾಡೋಣ, ನಾವ್ ಇದನ್ನೇ ನಂಬಿ ಬದುಕು ಕಟ್ಕೊಂಡಿರ್ತೀವಿ. ಏನೋ ಒಂದು ಜೀವನದಲ್ಲಿ ಏನೋ ಆಗ್ಬೇಕು ಅಂತ ನಾವು ಪೇಂಟಿಂಗ್ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಇದೀಗ
ಇಲ್ಲಿ ಅಂದ್ರೆ ಪ್ರತಿ ಮಳೆ ಕೂಡ ಈ ರೀತಿ ಸಮಸ್ಯೆ ಆಗ್ತಿದೆ. ನಾವ್ ಏನ್ ಮಾಡೋಣ ಅನ್ನೋ ಪ್ರಶ್ನೆಯನ್ನು ಇದೀಗ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ ಮಳೆ ಅಂದ್ರೆ ಜನರಿಗೆ ಸಂಕಷ್ಟ ಶುರುವಾಗಿದೆ. ಬಟ್ ವಾಸ್ತವವಾಗಿ ವರುಣನ ಎಂಟ್ರಿ ಏನಿದೆ ಅದು ಸಂತೋಷವನ್ನು ಜನರಿಗೆ ಕೊಡಬೇಕಾಗಿತ್ತು, ಸಮೃದ್ಧಿಯನ್ನು ಮಾಡಬೇಕಾಗಿತ್ತು. ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಅದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಜನರು ಅನಿವಾರ್ಯವಾಗಿ ಬೇರೆಡೆ ಶಿಫ್ಟ್ ಆಗುವಂತಹ ಒಂದು ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಈ ವರ್ಷ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನೋದನ್ನ ಈಗಾಗಲೇ IMD ಆಗಿರ್ಬೋದು, ರಾಜ್ಯ ಹವಾಮಾನ ಇಲಾಖೆ ಕೂಡ ಕೊಟ್ಟಿತ್ತು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು BBMP ಮಾಡಬೇಕಾಗಿತ್ತು. ಮೊದಲಿಗೆ ರಾಜಕಾಲುವೆ ಒತ್ತುವರಿ ತೆರವನ್ನು ಮಾಡಬೇಕಾಗಿತ್ತು. ರಾಜಕಾಲುವೆ ನೀರು ಸರಾಗವಾಗಿ ಹರಿಯಲು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದ್ಯಾವುದು ಮಾಡದ ಹಿನ್ನೆಲೆ ಇವತ್ತು ನೇರವಾಗಿ ಮನೆಗಳಿಗೆ ನಿಂತಾ ಇರುವುದರಿಂದ ಜನಸಾಮಾನ್ಯರು ಪರಿತಪಿಸುವಂತಹ ಒಂದು ಪ್ರಮೇಯ ಎದುರಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.